ಮೈತ್ರಿ ಲಾಭ ಯಾರಿಗೆ ವಿಶೇಷ ಡಿಬೇಟ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಸದ್ಯಕ್ಕೆ ಮೈತ್ರಿಯಲ್ಲಿ 28ರ ಹಂಚಿಕೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ಗೆ 20, ಜೆಡಿಎಸ್ಗೆ 8 ಅನ್ನೋದು. ಇದು 28ರಲ್ಲಿ ಯಾರಿಗ್ ಲಾಭ ಯಾರಿಗ್ ನಷ್ಟ ಅಂತ ಹೇಳಿ ಬಂದಾಗ ಬಿಜೆಪಿ ಎಲ್ಲ ಒಂದ್ ಕಡೆಯಲ್ಲಿ ಲಾಭ ಮಾಡ್ಕೊಳ್ಳಿಕ್ ಹೊರಟಿದೆ ಅನ್ನೋದು. ಇಲ್ಲಿವರೆಗೂ ಕೂಡ ಬಿಜೆಪಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿಲ್ಲ. ಇಲ್ಲಿವರೆಗೂ ಕೂಡ ಫೈನಲ್ ಆಗಿ ನಮ್ಮ ಪಾಳೆಯದಲ್ಲಿ ಯಾವ ರೀತಿಯಾಗಿ ಲೆಕ್ಕಾಚಾರ ಇದೆ ಅನ್ನೋದನ್ನ ಹೇಳಿಲ್ಲ. ಇದೆಲ್ಲದರ ಕುರಿತಾಗಿ ಸಂಕ್ಷಿಪ್ತವಾಗಿ ಚರ್ಚೆನ ಮಾಡೋಣ. ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಲ್ಲಿ 28ರ ಲೆಕ್ಕಾಚಾರ ನಡೀತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ 20ರಲ್ಲಿ, ಜೆಡಿಎಸ್ 8ರಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇನ್ನು ಬಿಜೆಪಿಯು ಕೂಡ ಬಹಳಷ್ಟು ಇಲ್ಲಿ ನೋಡೋದಾದ್ರೆ ಇನ್ನೂ ಕೂಡ ಎಲ್ಲಿಂದ ಯಾರ್ಯಾರು ಅನ್ನೋದು ಫೈನಲ್ ಆಗಿಲ್ಲ. ಬಹುತೇಕ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿರೋದ್ರಿಂದ ಆದಷ್ಟು ಬೇಗ ಇದನ್ನ ಫೈನಲ್ ಮಾಡ್ತಾರೆ ಅನ್ನೋದು. ಇನ್ನು ಬಹಳ ಮುಖ್ಯವಾಗಿ ಈ ಒಂದು 28ರ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಮೇಲುಗೈ ಸಾಧಿಸಿದ್ದಾರೆ ಅನ್ನೋದು ಕೂಡ ಕೇಳಬರ್ತಿರುವಂತಹ ಮಾತು. ಸಂಕ್ಷಿಪ್ತವಾಗಿ ನಾವು ಚರ್ಚೆನ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಮೊದಲಿಗೆ ಜೆಡಿಎಸ್ ನಿಂದ ಮಲ್ಲೇಶ್ ಅವರು, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನಿಂದ ಮಹಂತೇಶ್ ಲಕ್ಷ್ಮಣ್ ಹಟ್ಟಿ ಅವರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿಯಿಂದ ರಘುನಾಥ್ ಅವರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಕಾಂಗ್ರೆಸ್ನ ಮುಖಂಡರನ್ನು ಮಾತನಾಡ್ತೀನಿ. ಮಹಂತೇಶ್ ಲಕ್ಷ್ಮಣ್ ಹಟ್ಟಿ ಅವರೇ, ಇಲ್ಲಿ ಸಿದ್ದರಾಮಯ್ಯವರ ಕೈ ಮೇಲಾಗಿದೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಿರುವಂತ ವಿಚಾರ. 28ರ ಲೆಕ್ಕಾಚಾರದಲ್ಲಿ ಅದು ಮೈಸೂರನ್ನ ಉಳಿಸ್ಕೊಂಡಿರುವಂತ ಲೆಕ್ಕಾಚಾರ ನೋಡಿದಾಗ ಪ್ಲೀಸ್ ಸರ್, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ತತ್ವ ಸಿದ್ಧಾಂತಗಳನ್ನು ಹೊಂದಿರೋದ್ರಿಂದ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಇಡೀ ರಾಜ್ಯವನ್ನ ತಮ್ಮದೇ ಆದ ನೇತೃತ್ವದಲ್ಲಿ ಗೆಲ್ಲಿಸಬೇಕು, ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ತಳಮಟ್ಟದಿಂದ ಉಳಿಸಬೇಕು ಅನ್ನೋ ಒಂದು ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಮಾನತೆಯ ಹರಿಕಾರರು, ಇಡೀ ರಾಜ್ಯದ ಪ್ರತಿಯೊಂದು ಕ್ಷೇತ್ರದ ವಿಚಾರಗಳು, ಅಲ್ಲಿಯ ಅವಸ್ಥೆಗಳು, ಅಲ್ಲಿಯ ಅಭ್ಯರ್ಥಿಗಳ ಪಟ್ಟಿಯೂ ಸಹ ಅವ್ರಿಗೆ ಗೊತ್ತು. ಹಾಗಾಗಿ ಅವರ ನೇತೃತ್ವದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮತ್ತು ಪರಮೇಶ್ವರ್ ಅವರು ಸಾಥ್ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ 20 ಕ್ಷೇತ್ರಗಳಲ್ಲಿ ಗೆಲ್ಲಿಸಲೇಬೇಕೆಂಬ ಹಠದಿಂದ ಆ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಖಂಡಿತ. ಮಲ್ಲೇಶ್ ಅವರೇ, 12 ಕೇಳಿದ್ರಿ, 8ಕ್ಕೆ ತೃಪ್ತಿ ಪಟ್ಕೊಂಡ್ರ? ಇಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಕೊಡುಕೊಳ್ಳುವಿಕೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನಾನ್ ದೊಡ್ಡಸ್ತಿಕೆ ಅಥವಾ ಸೋಲು ಗೆಲುವು ಅಂತಕ್ಕಂಥದ್ದು ಬರೋದಿಲ್ಲ. ಸಹಜವಾಗಿ ಜೆಡಿಎಸ್ 2 ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷ 9 ಸೀಟ್ಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆ ರೀತಿ ನಾವು ಸಮೀಕರಣ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಮಗೆ ನಾವು ಕೇಳಿರೋ ಸಮಾಧಾನಕರವಾಗಿರ್ತಕ್ಕಂಥ ಸ್ಥಾನಗಳು ಲಭಿಸಿದವೆ. ಮತ್ತೆ ಈಗಾಗಲೇ ಸ್ನೇಹಿತರು ನೀವು ಏನು ವಿಶ್ಲೇಷಣೆ ಮಾಡ್ತಾ ಇದ್ರಿ, ಮೈಸೂರು ಕ್ಷೇತ್ರ ಬಿಟ್ಕೊಡೋದ್ರೆ ಬಿಟ್ಕೊಟ್ಟಿಲ್ಲ, ಸಿದ್ದರಾಮಯ್ಯ ಗೆಲುವು ಅಂತ ಹೇಳ್ಬಿಟ್ಟು. ಇಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಬರೋದಿಲ್ಲ. ರಾಜಿ ಅಂತಕ್ಕಂಥದ್ದು ಅನಿವಾರ್ಯ ಮೈತ್ರಿಯಲ್ಲಿ. ಇವತ್ತು ನಾವು ಮೈಸೂರು ಕ್ಷೇತ್ರವನ್ನು ಕೇಳದಂತ ಸಂದರ್ಭದಲ್ಲಿ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡಿ ಅಂತ ಕೇಳಿದ್ರು, ಅಥವಾ ತುಮಕೂರು ಕ್ಷೇತ್ರವನ್ನ ನೀವು ಉಳಿಸ್ಕೊಳ್ಳೋದಾದ್ರೆ ನಮಗೆ ಮೈಸೂರು ಬಿಟ್ಕೊಡಿ ಅಂತಕ್ಕಂಥದ್ದು ಕೊಡುಕೊಳ್ಳುವಿಕೆ ಆ ಸಂದರ್ಭದಲ್ಲಿ ಒಂದು ಅಂತಿಮವಾದ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 8 ಸೀಟ್ಗೆ ತೃಪ್ತಿ ಪಟ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಯಾರು ಮೇಲ್ಗೈ ಅಥವಾ ಯಾರು ಸೋತಂಗಂತ ನನಗೇನು ಅನಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರ ಮೈತ್ರಿ ಪಕ್ಷಗಳೆರಡು ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಒಂದು ಕೋಮುವಾದಿ ಪಕ್ಷ ಮತ್ತು ಸುಳ್ಳು ಆಶ್ವಾಸನೆಗಳ ಸರ್ದಾರ ಏನು ಈ ದೇಶದಲ್ಲಿ ಈ ತ್ಯಾಗ ಬಲಿದಾನ ಸೈನಿಕರು ಮಾಡಿದ್ದಾರೆ, ಅವರ ಹೆಸರಲ್ಲಿ ಯಾವುದೇ ಕೆಲಸ ಮಾಡದೆ ಇವತ್ತು ಜನಾದೇಶವನ್ನ ಪಡೆಯಲಿಕ್ಕೆ ಹೋಗ್ತಾ ಇರ್ತಕ್ಕಂತ ಒಂದು ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಎರಡೂ ಮೈತ್ರಿ ಪಕ್ಷಗಳು ಒಂದಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅನಿವಾರ್ಯದ ಪರಿಸ್ಥಿತಿ ಮತ್ತು ಅವಶ್ಯಕತೆ ಇರತಕ್ಕಂತ ಒಂದು ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತ. ರಘುನಾಥ್ ಅವರೇ, ಇನ್ನೆಷ್ಟು ದಿನ ಕಾಯ್ತೀರಿ ಹಾಗಾದ್ರೆ? ಗೊತ್ತಲ್ಲ ಸರ್ ನಿಮ್ಗೆ ಈಗಾಗಲೇ? ಸರ್, ನಮ್ಮದು ಅವ್ರ ಕೋಮುವಾದಿ ಅಂದ್ರು, ಕೋಮುವಾದಿ ಪಾಕಿಸ್ತಾನ ಅಲ್ಲ ಸರ್, ಭಾರತದಲ್ಲಿ ಯಾಕೆ? ಭಾರತ ಯಾವಾಗ ಡಿವೈಡ್ ಆಯ್ತೋ ಹಿಂದೂಗಳೆಲ್ಲ ಉಳ್ಕೊಂಡಿದ್ದು ಹಿಂದೂ ರಾಷ್ಟ್ರ ಹಿಂದೂಸ್ತಾನ್ ಭಾರತ.
ಕೋಮವಾದಿ ನೀವು ಅಲ್ಲಿ ಪಾಕಿಸ್ತಾನ ಅಲ್ಲಿ ಮಾತಾಡ್ರಿ ನಮ್ಮ ಜನ ಪಾಕಿಸ್ತಾನ ವಾರಸ್ದಾರಿ ಯಾರು ಇಲ್ಲ. ರಾಹುಲ್ ಗಾಂಧಿ ನಮ್ಮ ದೇಶದ ಸಂವಿಧಾನ ವಿವಿಧತೆಯಲ್ಲಿ ಐಕ್ಯತೆ ಧರ್ಮದ ಹೆಸರಲ್ಲಿ ಕೋಮು ಗಲಭೆಗಳ ಹೆಸರಲ್ಲಿ ಈ ದೇಶದ ಮತ ಬ್ಯಾಂಕ್ ಮಾಡ್ತಕ್ಕಂಥದ್ದಲ್ಲ. ಒಂದು ವಿಷಯ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ನೀವು ನೈತಿಕತೆ ಇದೆ ಸರ್. ನಿಮ್ಮ ಹತ್ರ ಮೊದಲಾಗಿ ಅಭ್ಯರ್ಥಿಗಳ ವಿಚಾರ ಕೇಳಿದೆ, ಮುಗಿಸ್ಬಿಡ್ತೀನಿ. ಇವರು ಅಭ್ಯರ್ಥಿಗಳ ಬಗ್ಗೆ ಅವ್ರು ಹೇಳ್ಬೇಕಾಗಿತ್ತು, ಅದು ಬಿಟ್ಟು ಕೋಮವಾದಿ ಯಾರು ನಿಮ್ಮ ನಾಯಕನಿಗೆ ಯಾರು ಹೆಂಗ್ ಮಾತಾಡೋದು ಗೊತ್ತಿಲ್ಲ. ದೇಶದ ಬಗ್ಗೆ ಬೆಳೆಸ್ತಾ ಇರೋದು ಬಗ್ಗೆ ಬೆಳೆಸೋದು ನೀವು, ನಾವಲ್ಲ. ಮಸೂದ್ ಅಜರ್ನ ಬಿಟ್ಟವರೇ ನೀವು ಸರ್, ಪ್ಲೀಸ್. ಬಗ್ಗೆ ಮಾತಾಡ್ರಿ. ಕೋಮವಾದಿ ನಮ್ಗೆ ಯಾಕೆ? ಕೋಮವಾದಿಗಳು ನೀವು ಅಲ್ಲೋಲ್ ಕಲಾಲ ಮಾತಾಡಿದ್ರೆ ಯಾರು ಅಲ್ಲೋಗಿ ಕೋಮವಾದಿ ಪಾಕಿಸ್ತಾನ ಜಿ ಬಗ್ಗೆ ಚರ್ಚೆ ಮಾಡುವಂತ ವಿಚಾರ ಇಲ್ಲ ಸರ್, ಪ್ಲೀಸ್. ಅವ್ರು ಎತ್ತಿದ್ದಕ್ಕೆ ನಾನು ಸರ್ ಹೇಳ್ಬೇಕಲ್ಲ. ಸರ್, ಅವ್ರ ಮಾತು ಸ್ಪಷ್ಟವಾಗಿತ್ತು. ಬಿಜೆಪಿಯನ್ನ ಹೊರಗಿಡೋದಕ್ಕೆ ನಾವು ಸಮ್ಮಿಶ್ರ ಇದ್ದೀವಿ, ನಾವು ಅಭ್ಯರ್ಥಿಗಳ ವಿಚಾರವಾಗಿಯೂ ಕೂಡ ಒಮ್ಮತ ಇದೆ ನಮ್ದ್ರಲ್ಲಿ, ಬಿಜೆಪಿ ತನ್ನದನ್ನು ನೋಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. 8-9 ತಿಂಗಳಾಯ್ತು ಸಮಯ. ಇವರು ಮಿಲಾವಟ್ ಪಕ್ಷ ಮಾತಾಡಿ ಸರ್, ಪ್ಲೀಸ್. ಯಾರು ನೀವು ಮಾತಾಡಿದಾಗ ನಾನು ಡಿಸ್ಟರ್ಬ್ ಮಾಡಲ್ಲ. ಸತ್ತಾಂಶ ಇವತ್ತೊಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನ ತುಮಕೂರು ಮೈಸೂರು ನಡೀತಾ ಇದೆ. ಇವರು ಮಿಲಾವಟ್ ಪಾರ್ಟಿ ಏನಿದೆ ಇವತ್ತು 9 ತಿಂಗಳಿಂದ ಯಾವುದೇ ಜನರ ಇಶ್ಯೂವನ್ನು ಇತ್ಯರ್ಥ ಮಾಡಲ್ಲ. ಅವ್ರ ಸ್ವಂತ ವಿಷಯವನ್ನು ಇತ್ಯರ್ಥ ಮಾಡ್ಕೊಳ್ಳಲ್ಲ. ಈವರೆಗೂ ಕಣ್ಣಲ್ಲಿ ನೀರ್ ಹಾಕೊಂಡು 4 ಕಡೆ ಕಣ್ಣೀರು, ಮಂಡ್ಯದಲ್ಲಿ ಕಣ್ಣೀರು, ಹಾಸನದಲ್ಲಿ ಕಣ್ಣೀರು, ಮಗ ಮೊಮ್ಮಗ ತಾತ ನಾಟಕ ಮಾಡ್ತಾ ಇದ್ದೀವಿ. ನೀವು ನಾಟಕ ಕಂಪನಿ ರೀ ನಿಮ್ದು. ನಮ್ದು 16 ಸೀಟು ಸಿಟಿಂಗ್ ಎಂಪಿಸ್, ದೇ ವಿಲ್ ಗೆಟ್ ದ ಸೀಟ್. ಅದ್ರಲ್ಲಿ ಏನಿಲ್ಲ. ಇಷ್ಟರಲ್ಲಿ ನಾಳೆದ್ರೊಳಗೆ 2 ದಿವಸದಲ್ಲಿ ನಮ್ಮ ಸೆಂಟ್ರಲ್ ಟೀಮ್, ಸೆಂಟ್ರಲ್ ಪಾರ್ಟಿ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷ ಡಿಕ್ಲೇರ್ ಮಾಡ್ತಾರೆ. ನಮ್ಮದು ಅಡ್ಡ ಮಾಡ್ತೀರಿ ನೋಡಿ, ಇದೇ ನಿಮ್ದು. ಮೊದ್ಲು ನೀವು ಸಪರೇಟ್ ಇದ್ದಾಗ ಬಿಫೋರ್ ಎಲೆಕ್ಷನ್ 9 ತಿಂಗಳ ಮುಂದೆ ಇಬ್ರು ಕಿತ್ತಾಡ್ತಾ ಇದ್ರು. ಇಬ್ರು ಒಂದು ಹೇಳ್ಬಿಟ್ಟು ಬಿಜೆಪಿ ನಾಟ್ ಪರ್ಸನಲ್ ಆಗಿ ಬಿಜೆಪಿ ಪಾಕಿಸ್ತಾನದಲ್ಲಿ ನಾವಲ್ಲ ಹೇಳಿ ಸರ್. ಒಂದು ವಿಚಾರ ಸರ್, ಕೋಲಾಹಲ ಎಬ್ಬಿಸಿದಂತ ಬಿಜೆಪಿ ಟಿಕೆಟ್ ವಿಚಾರವಾಗಿ ಮೌನ ಆಗಿರೋದು ಯಾಕೆ? ಲೆಕ್ಕಾಚಾರ ಏನಂತ ಗೊತ್ತಾಗ್ತಿಲ್ಲ ಸರ್. ಮೌನ ಪ್ರಶ್ನೆಯಲ್ಲಿ ಏನ್ ಹೇಳಿದೆ ಅಂದ್ರೆ, ಭಾರತೀಯ ಜನತಾ ಪಾರ್ಟಿ ಇವಾಗ ಕೆಲಸ ನಡೀತಾ ಇದೆ, ಬೂತ್ ಮಟ್ಟದಿಂದ ಕೆಲಸ ನಡೀತಾ ಇದೆ. ಅಭ್ಯರ್ಥಿ ಯಾರೇ ಆಗ್ಲಿ, ನಾವು ಅಭ್ಯರ್ಥಿ ಬಗ್ಗೆ ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಯಾವುದೇ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಇಂಥವ್ರೇ ಬೇಕು ಅಂತೆಲ್ಲ 5-6 ಜನ ಅಭ್ಯರ್ಥಿಗಳಿದ್ದಾರೆ.
ಒಂದು ಡಿಸಿಷನ್ ಆಗಿದೆ ರಾಜ್ಯ ಮಟ್ಟದಲ್ಲಿ. 16 ಎಂಪಿಗಳಿಗೂ ನಮ್ದು ಕನ್ಫರ್ಮ್ ಅಂತ ಯಡಿಯೂರಪ್ಪ ಹೇಳಿದೆ. ಅದು ಗ್ರೀನ್ ಸಿಗ್ನಲ್ ದೆಹಲಿಯಿಂದ ಕೊಡ್ತಾರೆ. ಮೌನ ಇಲ್ಲ, ನಮ್ದು ಕೆಲಸ ಆಗ್ತಾ ಇದೆ, ಇವ್ರ ಕಿತ್ತಾಟ ಆಗ್ತಾ ಇದೆ. ನಮ್ ಕೆಲಸ ನಮ್ಮ ಅಭಿವೃದ್ಧಿಯ ಮಂತ್ರವನ್ನು, ಮೋದಿಯವರ ಅಭಿವೃದ್ಧಿ ಮಂತ್ರವನ್ನು ಮನೆ ಮನೆಗೆ ತಲುಪಿಸ್ತಾ ಇದೀವಿ, ಮನೆ ಮನೆಗೆ ಹೋಗ್ತಾ ಇದೀವಿ. ನಮ್ 2028 ನಮ್ ಕೆಲಸ ಆಗ್ತಾ ಇದೆ ಎಲ್ಲ ಕಡೆನೂ. ಇನ್ನೊಂದು ವಿಶೇಷ, ಇವತ್ತು ಇಡೀ ಭಾರತದಲ್ಲಿ ನಾವು ಕಾರ್ಯಕರ್ತರಿಗನ್ನ ಇಡೀ ಸಮಾಜ ಜನ ಇದ್ದಿದ್ದಾರೆ, ಅವರೇ ವಾಲಂಟ್ರಿ ಕೆಲಸ ಮಾಡ್ತಾರೆ. ಬಿಜೆಪಿ ಮೋದಿ ಬರಬೇಕು, ಮೋದಿ 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 ಅಂತ ಕೆಲಸ ಆಗ್ತಾ ಇದೆ. ಅವ್ರ ವರ್ಕ್ ಇಸ್ ಗೋಯಿಂಗ್. ಖಂಡಿತ ಹೌದು, ನಿಮ್ಮ ಸ್ಟ್ಯಾಂಡ್ ನೀವು ಹೇಳಿದ್ರಿ. ಕಾಂಗ್ರೆಸ್ನ ಮುಖಂಡರನ್ನು ಮಾತನಾಡಿಸ್ತೀನಿ. ಹಾಲಿ ಸಂಸದರಿಗೆ ನೀವು ಟಿಕೆಟ್ ಕೊಡ್ತೀನಿ ಅಂತೇಳಿ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ರು ಎಲ್ಲಾ ಹಾಲಿ ಸಂಸದರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ತುಮಕೂರಿನಲ್ಲಿ ಏನಾಗ್ತಿದೆ ಸರ್ ಹಾಗಾದ್ರೆ? ಸರ್, ಇಡೀ ರಾಜ್ಯದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ಬೇಕಂತ ತೀರ್ಮಾನ ಆಗಿತ್ತು. ಹಾಗಾಗಿ 199ರಷ್ಟು ಕೊಟ್ಟಿದ್ದಾರೆ. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವಾಗ್ಲೂ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಒಂದು ವಿಷಯದಲ್ಲಿ ಅವ್ರು ಕೇಳಿರ್ಬೋದು. ಈಗ ಮೈಸೂರನ್ನ ಬಿಟ್ಕೊಟ್ಟಿರ್ಬೋದು ಅಥವಾ ತುಮಕೂರನ್ನ ಅವ್ರಿಗೆ ಬಿಟ್ಕೊಟ್ಟಿರ್ಬೋದು. ಹೀಗಾಗಿ ಅವರನ್ನ ನಮ್ಮ ಪಕ್ಷ ಉನ್ನತ ಒಂದು ಹುದ್ದೆ ಕೊಡೋ ಸಲುವಾಗಿ ಮುದ್ದಹನುಮೇಗೌಡರವ್ರಿಗೆ ಮುಂದೆ ರಾಜ್ಯಸಭಾನು ಮತ್ತೊಂದು ಬರುತ್ತೆ. ಅವರಿಗೆ ಮಾಡುವಂತ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಅವ್ರಿಗೆ ಬದ್ಧಾಗಿದೆ. ಅವರನ್ನ ಪರಿಗಣಿಸಿ ತಗೊಂಡು ಅವರು ತಮ್ಮ ಸ್ಥಾನವನ್ನ ತ್ಯಾಗ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ತಗೋದಕ್ಕೆ ಅದಕ್ಕೆ ಬದ್ಧರಾಗಿದ್ದೇವೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಡೀ ರಾಜ್ಯದಲ್ಲಿ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನ ಹಾಕಿದೆ. 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಹಾಕಿದೆ. ಇಡೀ ರಾಜ್ಯದಲ್ಲಿ ನಾವು 22, ಅವರೇನ್ ಬಿಜೆಪಿ 22 ಟಾರ್ಗೆಟ್ ಇಟ್ಟಿದಾರಲ್ಲ, ನಾವು 22 ಟಾರ್ಗೆಟ್ ಅನ್ನ ಮುಟ್ತೀವಿ. ಆ ನಿಟ್ಟಿನಲ್ಲಿ ಕೆಳಮಟ್ಟದಲ್ಲಿ ನಾವು ಮಾತನಾಡೋದನ್ನ ಬಿಟ್ಟು, ಸುಳ್ಳು ಭಾಷಣಗಳನ್ನ ಬಿಟ್ಟು, ಹೇಳಿದ ವಿಚಾರಗಳನ್ನ ಬಿಟ್ಟು, ಯಾವಾಗಲೂ ಮನ್ ಕಿ ಬಾತ್ ಎಲ್ಲ ಕಾಮ್ ಕಿ ಬಾತ್ ಆಗ್ಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಈ ಕೆಲಸ ಮಾಡ್ತಾ ಇದೆ. 22ರ ಗುರಿಯನ್ನ ತಲುಪುವ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಜೆಡಿಎಸ್ ನ ಎಲ್ಲ ನಾಯಕರುಗಳು ಸರ್ವಾನುಮತದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ಟಾರ್ಗೆಟ್ ಅನ್ನ ಮುಟ್ಟೆ ಫಸ್ಟ್ ಸಿದ್ದರಾಮಯ್ಯ ಪೇಪರ್ ಅಷ್ಟೇ ರೈತರಿಗೆ 1,100 ಜನಕ್ಕೆ 1,000 ರೈತ ಸಾಲ ಹಂಗೆ ಪೆಂಡಿಂಗ್ ಇದೆ. ಹೇಗಾದ್ರೂ ಮಾಡಿ ತೆಗೆದುಕೊಳ್ಬೇಕನ್ನೋದು ನಿಮ್ಮದು ಆಶಯವಾಗಿತ್ತು. ಹಾಗೆ ತೆಗೆದುಕೊಂಡಿದ್ದೀರಿ. ಸದ್ಯ ಮುದ್ದಹನುಮೇಗೌಡರು ಅಲ್ಲಿನ ಎಂಪಿ ಇದ್ದಾರೆ. ಅವರನ್ನ ಜೆಡಿಎಸ್ಗೆ ತಂದು ನಿಲ್ಲಿಸುವಂತ ಪ್ರಯತ್ನ ಏನಾದ್ರೂ ಜೆಡಿಎಸ್ ಪಾಳ್ಯದಲ್ಲಿ ಆಗ್ತಾ ಇದೆಯಾ, ಅಥವಾ ತುಮಕೂರಿನಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ಇಲ್ಲ, ನಮ್ಮ ಪಕ್ಷದಲ್ಲಿ ಎಲ್ಲಾ ಕ್ಷೇತ್ರಕ್ಕೂ ಕೂಡ 2-3 ಆಕಾಂಕ್ಷಿಗಳಿದ್ದಾರೆ, ಪ್ರಬಲರು ಇದ್ದಾರೆ, ಸಮರ್ಥರು ಇದ್ದಾರೆ. ಆ ಬಗ್ಗೆ ನಮ್ಗೇನು ಅಭ್ಯರ್ಥಿಗಳ ಕೊರತೆ ಇಲ್ಲ. ಹಾಗಾಗಿ ನಮ್ಮ ವರಿಷ್ಠರು ಸೂಕ್ತವಾದ ನಿರ್ಧಾರವನ್ನ ಸರಿಯಾದ ಸಂದರ್ಭದಲ್ಲಿ ತಗೊಳ್ತಾರೆ. ಅದು ಇವಾಗ ಅಪ್ರಸ್ತುತ ಅಂತ ಹೇಳಿ ಬಯಸ್ತೀನಿ. ಆದ್ರೆ ಇವತ್ತು ನಮ್ಮ ಸನ್ಮಾನ್ಯ ಬಿಜೆಪಿ ವಕ್ತಾರರು ಹೇಳಿದ್ರು, ಏನು ಅಭಿವೃದ್ಧಿ ಹರಿಕಾರರಂತೆ ಅಭಿವೃದ್ಧಿ ಮಾಡಿರೋದ್ರಿಂದ ಇವತ್ತು ದೇಶದಲ್ಲಿ ಎಲ್ಲಾ ಕಡೆ ಕೊಂಡಾಡ್ತಾ ಇದ್ದಾರೆ. ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ, ನೀವು ಮಾತಾಡ್ಬೇಕಾದ್ರೆ ನಿಮ್ಮ ವಿಚಾರವನ್ನು ಮಂಡಿಸಿ ಪ್ಲೀಸ್ ಸರ್. ಮಾಡಿ ನೋಡಿ, ದೇಶದಲ್ಲಿ ಕೇವಲ ಮೋದಿ ಅವರೊಬ್ಬರೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿ ಪ್ರಶ್ನಾತೀತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಚಳಿ ಬಿಡಿಸಿದ್ದಾರೆ. ಪಾಕಿಸ್ತಾನ್ಗಾಗಿರ್ಬೋದು, ಮತ್ತೆ ಚೈನಾಗೂ ಚಳಿ ಬಿಡಿಸಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರು, ಇಂದಿರಾ ಗಾಂಧಿ ಅವರು. ಈ ದೇಶದಲ್ಲಿ ಇವರು ಒಬ್ಬರೇ ಮಾಡಿರ್ತಕ್ಕಂಥದ್ದಲ್ಲ. ಅನೇಕ ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳಿಂದ ನಮ್ಮ ಭಾರತ ದೇಶ ಯಾವತ್ತೂ ಕೂಡ ಹಲವಾರು ಯುದ್ಧಗಳನ್ನ ಗೆದ್ದಿದ್ದೇವೆ, ಕೆಲವು ದೇಶಗಳನ್ನ ವಶಪಡಿಸ್ಕೊಂಡಿದೀವಿ, ಮತ್ತೆ ಬಿಟ್ಟಿದ್ದೀವಿ. ಇವತ್ತೇನು ಮೋದಿ ಅವರು ಒಬ್ಬರೇ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಅವತ್ತಿನ ಸಂದರ್ಭಗಳಲ್ಲಿ
ವೈಜ್ಞಾನಿಕವಾಗಿ ನಾವು ಇಷ್ಟು ಮುಂದುವರೆದಿರ್ಲಿಲ್ಲ, ಇಷ್ಟು ಕಮ್ಯುನಿಕೇಶನ್ ಇರ್ಲಿಲ್ಲ. ಕಮ್ಯುನಿಕೇಶನ್ ಇಲ್ದೇ ಇರೋದ್ರಿಂದ ಇದನ್ನ ವೈಭವಕರಿಸಲಿಕ್ಕೆ ಅಂದಿಲ್ಲ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಾಗಿದೆ. ಪ್ರಶ್ನೆ ನೇರವಾಗಿದೆ ಸರ್. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಯಾಕೆ ಅವರು ಕ್ರಮ ವಿಮಾನ ಅಪಹರಣ ಆದಂತ ಸಂದರ್ಭದಲ್ಲಿ ಯಾರ ಸರ್ಕಾರ ಇತ್ತು, ಸಂಸತ್ ಮೇಲೆ ಉಗ್ರರ ದಾಳಿ ನಡೆಸ್ತಕ್ಕಂತ ಸಂದರ್ಭದಲ್ಲಿ ಯಾರ ಸರ್ಕಾರ ಇತ್ತು, ಯಾವ ಕಾರಣಕ್ಕೆ ಬಿಟ್ರೆ ಅವತ್ತು ಬಿಟ್ಟಿರ್ತಕ್ಕಂತ ಕಾರಣ ಒಬ್ಬ ಅಮಾಯಕ ಬಲಿ ಆಗಬಾರ್ದು, 100 ಜನ ಅಪರಾಧಿಗಳು ತಪ್ಪಿಸ್ಕೊಳ್ಬಹುದು ಅಂತಕ್ಕಂತ ಒಂದೇ ಒಂದು ಉದ್ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಟ್ಟಿರ್ಬೋದು. ಹಾಗಂತೇಳಿ ಕಾಂಗ್ರೆಸ್ ಅವರಾಗ್ಲಿ ಮತ್ತು ಬಿಜೆಪಿ ಹತ್ರ ಸರ್ಕಾರ ನಡೆಸ್ತಕ್ಕಂಥವ್ರು ಯಾರು ಹೇಡಿಗಳಲ್ಲ. ದೇಶದ ಸಮಗ್ರ ಅಭಿವೃದ್ಧಿ ಒಂದ್ ನಿಮಿಷ ತಡೀರಿ, ಆಯ್ತಲ್ಲ ಬಾಂಬ್ ಬ್ಲಾಸ್ಟ್ ಬಗ್ಗೆ ಏನ್ ಮಾಡಿದ್ರೆ ಏನು ಬಿಜೆಪಿ ಅವ್ರದ್ದು ಏನಂತ ಹೇಳಿದ್ರೆ ಇವ್ರು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ಗಲಭೆ ಬರ್ತಕ್ಕಂಥದ್ದು ಟ್ರೈನಿಂಗ್ ಬಲಿದಾನ ಮಾಡಿರ್ತಕ್ಕಂಥವ್ರು ಯಾರು? ಸೈನಿಕರು. ಸೈನಿಕರೇನ ಬಿಜೆಪಿ ಆಸ್ತಿನಾ? ನಮ್ಮ ಇದ್ರ ಮೇಲೆ ಅಟ್ಯಾಕ್ ಆದ್ಮೇಲೆ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಒಬ್ಬ ಟೆರರಿಸ್ಟ್ ತಗೊಂಡೋಗಿ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ತಾರಲ್ಲ, ನೀವು ಎಲ್ಲಿ ಹೇಳ್ತೀರ ಆಕ್ಸಿಡೆಂಟ್ ಅಂತ? ಮೋದಿ ಬಿಜೆಪಿ ಪ್ರಧಾನಮಂತ್ರಿಗಳಲ್ಲ ಈ ದೇಶದ. ಒಂದ್ ವಿಚಾರ ಸರ್, ಅವ್ರು ಹೇಳ್ತಿರುವಂತ ನೇರವಾದ ಪ್ರಶ್ನೆ ಸರ್. ಒಂದ್ ನಿಮಿಷ, ಈ ದೇಶದ ಪ್ರಧಾನಮಂತ್ರಿಗಳು ಬಿಜೆಪಿ ಅವರು ಮಾತ್ರ ಅಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಬಿಜೆಪಿ ಮಾತ್ರ ಅಲ್ಲ ಸರ್, ಅವ್ರು ಹೇಳ್ತಿರುವಂತ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಲ್ಲಿ ಕಠಿಣ ಕ್ರಮಗಳಲ್ಲಿ ನಾವು ಸಹಕಾರ ಕೊಟ್ಟಿದ್ವಿ. ವಿರೋಧ ಪಕ್ಷಗಳು ಯಾರು ವಿರೋಧ ಮಾಡಿಲ್ಲ. ಆದ್ರೆ ಮೋದಿ ಒಬ್ಬರೇ ಈ ದೇಶಕ್ಕೆ ಮಾಡಿರ್ತಕ್ಕಂಥದ್ದು ಸುಳ್ಳು. ಇತಿಹಾಸ ನೋಡ್ಬೇಕು. ಈ ದೇಶದ ವಿಚಾರವನ್ನ ರಾಜಕೀಯವಾಗಿ ಕೆಲಸ ಮಾಡಿದ್ದಾರೆ. ಮಿಲಿಟರಿ ವಿಚಾರವನ್ನ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಒಂದ್ ಎರಡು ಮಾಡ್ತೀನಿ. ಅಭಿನಂದನ್ ಒಬ್ಬ ಯೋಧ, ಅವನು ಒಂದ್ ಮಾತನ್ನ ನೇರವಾಗಿ ಹೇಳ್ದ, ನಾನ್ ಪ್ರಧಾನಿ ಆಗಿದ್ರು ಸಹ ಇದನ್ನೇ ಮಾಡ್ತಿದ್ದೆ ಅಂತ ಹೇಳ್ದವನು. ಹಾಗಾಗಿ ಅದು ಅವ್ರ ಕರ್ತವ್ಯ. ಯಾವುದೇ ಪ್ರಧಾನಿ ಆಗಿದ್ರು ಮಾಡ್ಬೋದಾಗಿದೆ ಅಂತ ಕರ್ತವ್ಯ ಅವ್ನು ಮಾಡಿದಾನೆ. ನಾನು ಒಬ್ಬ ಪ್ರಧಾನಿ ಆಗಿದ್ರೆ ನಾನು ಇದನ್ನೇ ಮಾಡ್ತಿದ್ದೆ. ನೀವು ಅದನ್ನು ಹೊರತುಪಡಿಸಿ ಎಲೆಕ್ಷನ್ ಸರ್, ಇವ್ರಿಗೆ ಯಾಕಿಲ್ಲ ಸರ್? ಹಿಂದಿನ 10 ವರ್ಷ ಇದು ಮಾಡಿದ್ರಲ್ಲ, ಯಾರು ಮಾಡಿಲ್ಲ ಸರ್? ಯಾರಿಗಿಲ್ಲ ರೀ. ಏನ್ ಯಾಕೆ ನೀವು ಅವ್ರನ್ನ ಅರೆಸ್ಟ್ ಮಾಡಿ ನಿಮ್ಗೆ ಗಟ್ಸಿಲ್ಲ ರೀ. ನೀವು ಅದಕ್ಕೆ ನೀವು ಕೌಂಟರ್ ದಯವಿಟ್ಟು ನಿಮ್ಗೆ ಅವಕಾಶ ಕೊಟ್ಟಿದ್ದೀರಿ. ದಯವಿಟ್ಟು ನಿಮ್ಗೆ ಅವಕಾಶ ಕೊಟ್ಟಿದ್ದೀರಿ. ನೀವಿಬ್ರು ಕೂಡ ಮಾತಾಡಿದಿರಿ, ನೀವು ಹೇಳಿ. ಪ್ಲಸ್ ಅಷ್ಟೇ ಪ್ಲೀಸ್ ಮಾತಾಡ್ಲಿಕ್ಕೆ ಬಿಡ್ತೀನಿ. ಇವಾಗ ಒಂದ್ ಹೇಳ್ತೀನಿ. ಪುಲ್ವಾಮಾದಲ್ಲಿ ಒಂದು ಟಾಟಾ ಸುಮಲ್ಲಿ 200-300 kg RDX ಎತ್ಕೊಂಡೋಗಿ ನಮ್ಮ ಮಿಲಿಟರಿ ವಾಹನಗಳಿಗೆ ಅಟ್ಯಾಕ್ ಮಾಡಿ ಬ್ಲಾಸ್ಟ್ ಮಾಡಿದ್ರು. ಆದ್ರೆ ನೆಕ್ಸ್ಟ್ ಡೇ ನಾವು ಅಟ್ಯಾಕ್ ಮಾಡಿ ಅವರು ಟೆರರಿಸ್ಟ್ ಆಕ್ಟಿವಿಟೀಸ್ ಏನ್ ಬಂಕರ್ಸ್ ಇದೆ ಎಲ್ಲ ಬ್ಲಾಸ್ಟ್ ಮಾಡಿದ್ದಾರೆ ನಮ್ಮ ಮಿಲಿಟರಿ. ಅದು ಮಿಲಿಟರಿಯ ಒಂದು ಶಕ್ತಿ. ಬಿಜೆಪಿ
ಕಂಪೇರ್ ಮಾಡಿ ಯಾವತ್ತು ಯಾಕೆ 168 ಜನರನ್ನ ತಾಜ್ ಹೋಟೆಲ್ ಸಾಯಿಸಿದಾಗ ನೀವು ಏನ್ರಿ ಅಟ್ಯಾಕ್ ತಗೊಂಡ್ರು? ಮನಮೋಹನ್ ಸಿಂಗ್ ಏನೇ ಮಾಡಿದ್ರು? ಮನಮೋಹನ್ ಸಿಂಗ್ ನಾಟಕ ಗ್ರೀನ್ ಸಿಗ್ನಲ್ ಕೊಳ್ಳಿಲ್ಲ, ಗ್ರೀನ್ ಸಿಗ್ನಲ್ ಕೊಳ್ಳಿಲ್ಲ, ಗ್ರೀನ್ ಸಿಗ್ನಲ್ ಕೊಳ್ಳಿಲ್ಲ. ಇವತ್ತು 1,00,000 ಬುಲೆಟ್ ಜಾಕೇಶ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಸರ್, ಮಹಂತೇಶ್ ಅವರೇ ನಿಮ್ಮವ್ರು ಹೇಳ್ತಾರೆ, ಒಂದ್ ನಿಮಿಷ ಪಾಕಿಸ್ತಾನದ ಜೊತೆಲಿ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರೆ ಸರ್. ಇಂತ ಮಾತಾಡೋರು ಇವತ್ತು ಬಿಜೆಪಿಯನ್ನು ದೂಷಣೆ ಮಾಡ್ಲಿಕ್ಕೆ ಏನ್ ನೈತಿಕತೆ ಇದೆ ಸರ್? ನೈತಿಕ ಹಕ್ಕಿಲ್ಲ, ಅವರು ದೇಶದ ಬಗ್ಗೆ ನೈತಿಕ ಹಕ್ಕಿಲ್ಲ. ಮಾತಾಡಿ ಪ್ಲೀಸ್ ಮಹಂತೇಶ್ ಸರ್. ಸರ್, ವಿಚಾರ ಒಬ್ಬ ಪ್ರಧಾನಿಯಾದವರು ತನ್ನ ಕೆಲಸವನ್ನ ತಾನು ಮಾಡಿದ್ದಾನೆ, ಒಬ್ಬ ಯೋಧ ತನ್ನ ಕೆಲಸವನ್ನು ಸರ್. ನನ್ನ ಪ್ರಶ್ನೆಗೆ ಇದು ಉತ್ತರಲ್ಲ. ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ನಿಮ್ಮ ಪಕ್ಷದವರೇ. ಇಲ್ಲ, ಅದೆಲ್ಲ ಸತ್ಯಕ್ಕೆ ದೂರವಾದ ಅದು ಬೇರೆ ವಿಚಾರಗಳಿಂದ ಅಥವಾ ಮಾಧ್ಯಮಗಳು ಯಾವ ಲೀಡರ್ಗಳು ಹೇಳಿದಾರೆ, ಸಾಧ್ಯ ಇಲ್ಲ ಅದೆಲ್ಲ. ಮ್ಯಾಚ್ ಫಿಕ್ಸಿಂಗ್ ಸಾಧ್ಯ ಇಲ್ಲ. ಇದನ್ನೇನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು, ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಅದನ್ನ ಉತ್ತರ ಕೊಡಬೇಕಾದ್ರೆ ಇದನ್ನ ರಾಜಕಾರಣ ಮಾಡ್ಕೊಳ್ತಾ ಇದ್ದಾರಲ್ಲ. ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ ಸರ್. ನಾನು ಮುಂಬೈ ಮೇಲೆ ಅಟ್ಯಾಕ್ ಆದಾಗ UPA ಸರ್ಕಾರ ಇತ್ತು, ಅವ್ರು ಕ್ರಮ ತಗೊಂಡಿಲ್ಲ ಅಂತ ಹೇಳ್ತೀರಿ ನೀವು, ನಾನು ಒಪ್ತೀನಿ. ಕಂದಹಾರ್ ವಿಮಾನ ಅಪಹರಣ ಆದಂತ ಸಂದರ್ಭದಲ್ಲಿ ಇದೇ ಮಜೂರ್ ಅಜರ್ ಅನ್ನ ನೀವು ಪಾಕಿಸ್ತಾನ ಬಿಟ್ಟು ಕಳಿಸಿದ್ರಲ್ಲ, ಯಾವ ಕಾರಣಕ್ಕೆ ಬಿಟ್ಟು ಕಳಿಸಿದ್ರಿ? ಅವಾಗ ಕ್ರಮ ತಗೊಂಡಿಲ್ಲ? ಒಂದು ಸಂಸತ್ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಅವಾಗ ಏನ್ ಕ್ರಮ ತಗೊಂಡ್ರಿ? ನಾನು ಈಗಾಗ್ಲೇ ಹೇಳಿದ್ದೀನಿ, ಪ್ರಧಾನಮಂತ್ರಿಗಳು ಆಯಾ ಕಾಲಕ್ಕೆ ಅವಕಾಶ ನೀವು ಹೇಳಿ ಸರ್, ಕಂಪ್ಲೀಟ್ ಮಾಡಿ. ಹೇಳ್ತಾ ಇರ್ತಕ್ಕಂಥದ್ದು ಆಯಾ ಸಂದರ್ಭದಲ್ಲಿ ಯಾಕೆ ಬಿಟ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ, ನಾನು ಮತ್ತೆ ಹೇಳ್ತೀನಿ, ಆವತ್ತು ಅಮಾಯಕರ ಜೀವ ಕಾಪಾಡಬೇಕು ಏಕೈಕ ಉದ್ದೇಶದಿಂದ ಒಬ್ಬ ಟೆರರಿಸ್ಟ್ ಅನ್ನ ಬಿಟ್ಟು ಕಳಿಸಿದ್ರು. ಬುದ್ಧಿಜೀವಿಗಳು ಸ್ವಾಗತ ಮಾಡಿದ್ರು. ಯಾಕಂದ್ರೆ ನಮ್ಮ ಸಿದ್ಧಾಂತನೇ ಹಾಗೆ ಸರ್. ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥದ್ದೇ ಅಷ್ಟೇನೆ, ಒಬ್ರು ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. 100 ಬೇಕಾದ್ರೆ ಅಪರಾಧಿ 100 ಜನ ತಪ್ಪಿಸ್ಕೋಬಹುದು, ಆದ್ರೆ ಒಬ್ರು ನಿರಪರಾಧಿಗೆ ತೊಂದರೆ ಆಗ್ಕೂಡ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಿಟ್ಟು ಕಳಿಸಿರ್ತಾರೆ. ಅದನ್ನ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇವತ್ತು ಟೀಕೆ ಮಾಡ್ಬೋದಲ್ಲ? ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಸೈನಿಕರು ಬಿಜೆಪಿ ಆಸ್ತಿ ಅಲ್ಲ. ರಘುನಾಥ್ ಸರ್ ಅದು ನಮ್ಮ ಕಾಂಗ್ರೆಸ್ನ ಮುಖಂಡರನ್ನ. ಸರ್, ಕಾಂಗ್ರೆಸ್ ಏನ್ ಮಾಡ್ಲಿಕ್ಕೆ ಹೊರಟಿದೆ ಹಾಗಾದ್ರೆ? ಮಂಡ್ಯದಲ್ಲಿ ನಿಖಿಲ್ ಅಧಿಕೃತ ಅಭ್ಯರ್ಥಿ ಆಗಿದೆ, ಸುಮಲತಾ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಏನ್ ಮಾಡ್ಲಿಕ್ಕೆ ಹೊರಟಿದೆ ಹಾಗಾದ್ರೆ? ಸರ್, ಮೈತ್ರಿ ಸರ್ಕಾರದಲ್ಲಿ ಮೈತ್ರಿ ಧರ್ಮ ಪಾಲನೆ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯ ಇರೋದ್ರಿಂದ ಅವರು ಕಾಂಗ್ರೆಸ್ ಮತ್ತು JDS ಎರಡು ಮೈತ್ರಿ ಸರ್ಕಾರದಲ್ಲಿ ಹೊಂದಾಣಿಕೆ ಆಗಿದ್ದೀವಿ. ಅದರಲ್ಲೂ ಗಂಡ ಹೆಂಡತಿ ಆಗಿದ್ದೀವಿ. ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅದನ್ನ JDS ಬಿಟ್ಕೊಟ್ಟಿದ್ದಾರೆ. ಉಳಿದ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರಿಗೆ ಅವರು ಸಪೋರ್ಟಿಂಗ್ ಮಾಡ್ತಾರೆ. ಸುಮಲತಾ ಅವರು ಏನ್ ಮಾಡ್ತಿದ್ದಾರೆ ಸರ್ ಹಾಗಾದ್ರೆ? ಸುಮಲತಾ ಅವರು ಅವರ ವೈಯಕ್ತಿಕ ವಿಚಾರ. ನಮ್ಮ ಪಕ್ಷ ಕಾಂಗ್ರೆಸ್ಗೂ ಸುಮಲತಾಗೂ ಸಂಬಂಧ ಇಲ್ಲ ಅಂತಿದೆ ಹಾಗಾದ್ರೆ? ಸರ್, ನಮ್ಮ ಪಕ್ಷ ಅಧಿಕೃತವಾಗಿ ಅವ್ರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಅವರ ಬೆಂಗಾವಲಿಗೆ ನಮ್ಮ ಯಾವುದೇ ಲೀಡರ್ಗಳು ಹೋಗೋದಿಲ್ಲ. ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಅದು ಅವರ ವೈಯಕ್ತಿಕ ವಿಚಾರ. ಹಾಗಾಗಿ ಸಿದ್ದರಾಮಯ್ಯನವರು ಮನೆಗೆ 3-4 ಸರಿ ಬಂದ್ರು ಸಹ ತಮ್ಮ ನಿರ್ಧಾರವನ್ನು ನೇರವಾಗಿ ಹೇಳ್ಬೇಡಿ ಸರ್. ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ಬೇಡಿ ಸರ್. ಸಂಬಂಧ ಅನ್ನೋ ಪ್ರಶ್ನೆ ಇಲ್ಲ ಸರ್, ಸಂಬಂಧ ಅನ್ನೋ ಪ್ರಶ್ನೆ ಇಲ್ಲ. ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಏನು ನಾವು ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ನಾವು ಭದ್ರಾಗಿದ್ದೇವೆ. ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ. ಹಾಗಾಗಿ JDSಗೆ ನಾವು ಅಧಿಕೃತವಾದ ಅಭ್ಯರ್ಥಿಯನ್ನಾಗಿ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಲೀಡರ್ಗಳು ಅದೇ ತೀರ್ಮಾನಕ್ಕೆ ಭದ್ರಾಗಿರ್ತಾರೆ. ಒಂದ್ ವಿಚಾರ ಸರ್, ಕಾಂಗ್ರೆಸ್ನ ಓಟು ನಿಖಿಲ್ ಕುಮಾರಸ್ವಾಮಿಗೆ ಹೋಗುತ್ತೋ, ಸುಮಲತಾ ಅವ್ರ ಪಕ್ಷೇತರವಾಗಿ ನಿಂತ್ರಿ ಸುಮಲತಾರಿಗೆ ಹೋಗುತ್ತೋ? ಸರ್,
ಮುಖ್ಯವಾಗಿ ವ್ಯಕ್ತಿ ವಿಚಾರ ಪಕ್ಷೇತರ ಅಂತ ಬಂದಾಗ ವ್ಯಕ್ತಿಗಳು ತಮ್ಮ ತೀರ್ಮಾನವನ್ನ ಅಲ್ಲಿ ತಗೋಬಹುದು. ನಾವು ನಮ್ಮ ಪಕ್ಷದ ವತಿಯಿಂದ ನೇರವಾಗಿ ಜೆಡಿಎಸ್ಗೆ ಹಾಕಿ ಅನ್ನೋ ತೀರ್ಮಾನವನ್ನ ನಮ್ಮ ಹೈಕಮಾಂಡ್ ಮುಂಬರೋ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಅವಾಗ ಅವ್ರು ಮಾಡ್ಲೇಬೇಕಾಗುತ್ತೆ. ಅದೇ ತರನಾಗಿ 20 ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರಿರ್ತಾರೆ, ಅವರು ಕಾಂಗ್ರೆಸ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡಲೇಬೇಕು, ಕೊಟ್ಟೆ ಕೊಡ್ತಾರೆ. ಅದು ನಮ್ಮ ಹೈಕಮಾಂಡ್. ಸರ್ ಮಾತಾಡ್ತೀನಿ. ಮಲ್ಲೇಶ್ ಸರ್, ಏನಾಗ್ತಿದೆ ಹಾಗಾದ್ರೆ? ನಿಖಿಲ್ ಸೋಲು ಖಚಿತ ಆದಾಗ ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ ಜನರ ಬೆಂಬಲ ನೋಡ್ತಾ ಇದ್ರೆ ಅಂಬರೀಷ್ ಅಭಿಮಾನಿಗಳು, ಬಿಜೆಪಿ ಕೂಡ ಸೈಲೆಂಟ್ ಆಗಿದೆ ಮಂಡ್ಯದಲ್ಲಿ, ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಸುಮಲತಾ ಅವ್ರನ್ನ ಬೆಂಬಲಿಸ್ತಾ ಇದೆ. ಹೀಗಾದ್ರೆ ಹೇಗೆ ಮಂಡ್ಯದಲ್ಲಿ ನಿಖಿಲ್ ಗೆಲುವು ಸುಲಭನಾ? ನೋಡಿ, ಮಂಡ್ಯ ವಿಚಾರಕ್ಕೆ ಬಂದಾಗ ಸುಮಲತಾರವರು ಪ್ರಬಲವಾಗಿರ್ತಕ್ಕಂಥ ಪೈಪೋಟಿ ಕೊಡ್ತಕ್ಕಂಥದ್ದನ್ನು ನಾನು ಅಲ್ಲಿಗೆಳೆಯೋದಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಎಲೆಕ್ಷನ್ ನಿಲ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮೈತ್ರಿ ಧರ್ಮ ನಮಗ್ ಕೊಟ್ಟಿರ್ತಕ್ಕಂಥ, ನಮಗ್ ಒದಗಿ ಬಂದಿರತಕ್ಕಂಥ ಸೀಟ್ಗೆ ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನ ನಾವು ಹಾಕಿದ್ದೇವೆ. ನಮಗಿರ್ತಕ್ಕಂಥ ನಮ್ಮ ಪಕ್ಷದ ತತ್ವ ಸಿದ್ಧಾಂತ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಅದೇ ನಮ್ಮ ಕರ್ತವ್ಯ ಆಗ್ತದೆ. ಈ ಕಡೆ ಮೈತ್ರಿ ಧರ್ಮ ಆಗಿರೋದ್ರಿಂದ ಕಾಂಗ್ರೆಸ್ ಅವರು ಸಹಜವಾಗಿ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿರ್ತಕ್ಕಂಥ ಕಡೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇದು ಮೈತ್ರಿ ಧರ್ಮ. ಇದನ್ನು ಹೊರತಾಗಿ ಮಂಡ್ಯ ವಿಚಾರದಲ್ಲಿ ನಾನು ಬೇರೆ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ವೈಯಕ್ತಿಕವಾಗಿ ಅಂಬರೀಷ್ ಅವರಾಗಿರ್ಬೋದು, ಸುಮಲತಾ ಅವರಾಗಿರ್ಬೋದು, ಎಲ್ರಿಗೂ ಗೌರವ ಇದೆ ಅವ್ರ ಮೇಲೆ. ನಿಮ್ಗೇನು ಹಾಗಾದ್ರೆ ಇರುಸು ಮುರುಸಿಲ್ಲ? ಖಂಡಿತವಾಗ್ಲೂ ನೋಡಿ, ಇದು ಎಲೆಕ್ಷನ್ ಅಂತ ಬಂದಾಗ ನಮ್ಮ ಪಕ್ಷದ ಗೆಲುವೇ ಅಂತಿಮ ನಮ್ಮ ನಿರ್ಧಾರ ಮತ್ತೆ ಗುರಿ ಆಗಿರ್ತದೆ. ಬೇರೆ ವಿಚಾರಗಳಲ್ಲಿ ಇಲ್ಲಿ ಬರೋದಿಲ್ಲ ಅಪ್ರಸ್ತುತ ಅಂತ ಹೇಳಿ ಬಯಸ್ತೀನಿ. ಖಂಡಿತ. ರಘುನಾಥ್ ಸರ್, ಈ ಕ್ಷಣದವರೆಗೂ ಕೂಡ ಬಿಜೆಪಿ ಅಭ್ಯರ್ಥಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಮಂಡ್ಯ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಕಾದು ನೋಡುವ ತಂತ್ರವನ್ನು ಉಪಯೋಗಿಸಿ ಇನ್ನು ಮುಂದೆ ಕಾದು ನೋಡಿ ಏನ್ ಮಾಡಬೇಕು ಅಂತ ನಿರ್ಧಾರ ತಗೊಂಡಿಲ್ಲ. ಮಂಡ್ಯದಲ್ಲಿ ಹಿಂದೆ ನಮಗೆ ಬೈ ಎಲೆಕ್ಷನ್ ಅಲ್ಲಿ 2,85,000 ಬಂದಿತ್ತು. ವಿ ಆರ್ ಡೆವಲಪ್ಡ್ ದೇರ್ ವೆರಿ ಮಚ್. ಈವನ್ ಕಾಂಗ್ರೆಸ್ ಇದು JDS ಕ್ಯಾಂಡಿಡೇಟ್ ಮೇಲೆ ನಾವು 2.25 ಲಕ್ಷ ಅಷ್ಟು ಯಾವತ್ತೂ ಬಂದಿರಲಿಲ್ಲ. ಇವತ್ತು ನಾವು ಕಾದು ನೋಡ್ತಾ ಇದೀವಿ ಏನು ಮಾಡಬೇಕು ಅಂತ ಇನ್ನ ನಾವು ಡಿಸಿಷನ್ ತಗೊಂಡಿಲ್ಲ. ನನಗನ್ಸುತ್ತೆ ಸುಮಲತಾ ಮೇಡಮ್ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿ ಅಲ್ಲಿ ಗ್ರೀನ್ ಸಿಗ್ನಲ್ ತಗೊಂಡ್ಮೇಲೆ ನೆಕ್ಸ್ಟ್ ಅವರು ಮಂಡ್ಯದಲ್ಲಿ ಪ್ರಚಾರಕ್ಕೆ ಇಳಿದ್ದಾರೆ. ವಿಶೇಷವಾದ ಕಾಂಗ್ರೆಸ್ನ ಎಲ್ಲಾ ಜನರು ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಿ ಅವ್ರದ್ದು ಹವಾ ಜೋರಾಗಿ ನಡೀತಾ ಇದೆ. ಆಮೇಲೆ DK ಶಿವಕುಮಾರ್ ಹೋಗಿ ಅಲ್ಲಿ ಏನೋ ಮಾತಾಡಕ್ ಹೋದ್ರೆ ಅಲ್ಲಿನ ಜನ ಅವ್ರನ್ನ ನಾನು ನಿಲ್ಲಿಸಿದ ಮೇಲೆ ಉತ್ತರ ಕೊಡ್ಬೇಕು. ನೀವು ನಿಲ್ಲಿಸಿದ ಮೇಲೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಪರ್ಮಿಷನ್ ತಗೊಂಡು ಬಂದು ಅಲ್ಲಿ ಹಿಡಿದಾಗ ನಾನೇ ಸುಳ್ಳು ನೀವು ಆಮೇಲೆ ಹೇಳ್ಕೊಳ್ಳಿ. ನಾನು ಹೇಳಿದ್ದು ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಕಾಂಗ್ರೆಸ್ನ ಎಲ್ಲಾ ಜನ ಸುಮಲತಾ ಮೇಡಮ್ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಇನ್ನ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಿಲ್ಲ, ಕಾದು ನೋಡ್ತಾ ಇದೀವಿ. ನಾವು ಯಾರನ್ನ ಆಗ್ಬೇಕು, ಏನ್ ಮಾಡಬೇಕು ಅಂತ ಇನ್ನ ಚರ್ಚೆ ಬಂದಿಲ್ಲ. ಆಪರ್ಚುನಿಟಿ ನೋಡ್ತಾ ಇದೀವಿ. ಆ ದೃಷ್ಟಿಯಲ್ಲಿ ನೀವು ಏನೋ ಮಧ್ಯದಲ್ಲಿ ಮಾತಾಡಿದ್ರೆ ನಾನೇನ್ ಮಾಡಕ್ ಹೋಗುತ್ತೆ? ಬಿಜೆಪಿ ಇದರಲ್ಲಿ ಸರ್ ಫಲ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಎಲ್ಲ ಪಕ್ಷಗಳು ಅವ್ರು ಮುಂದೆ ಬರ್ಬೇಕು ಅಂತ ಎಲ್ಲ ಟ್ರೈ ಮಾಡ್ತಾರೆ. ನಮಗೊಂದು ಫಲ ತಗೊಳ್ಳಬೇಕಂತ ನಮ್ಮೆಲ್ಲರ ಐಡಿಯಾ. ಮಂಡ್ಯದಲ್ಲಿ 2.25 ಲಕ್ಷ, ನಮ್ಮ ಓಟ್ 2,85,000 ಓಟ್ ಇದೆ. ನಮ್ಮದು ನಮ್ಮ ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆಗಳಾಗ್ತಾ ಇದೆ. ಅವರ ಫೀಡ್ಬ್ಯಾಕ್ ತಗೊಳ್ತಾ ಇದೀವಿ. ಏನ್ ಮಾಡೋದು, ಅಭ್ಯರ್ಥಿ ಆಗೋದಾ, ಏನ್ ಮಾಡೋದು ಅಂತ ಒಂದು ನಿರ್ಣಯಕ್ಕೆ ಬರ್ಬೇಕಾದ್ರೆ ನಾವು ನಮ್ಮ ನಾಯಕರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನ ಡಿಸಿಷನ್ ತಗೊಂಡಿಲ್ಲ. ಖಂಡಿತ ಸರ್, ಖಂಡಿತ. ಮಲ್ಲೇಶ್ ಸರ್, ಅವ್ರ ಮಾತು ಸ್ಪಷ್ಟವಾಗಿತ್ತು. ಮೈತ್ರಿಯಲ್ಲಿ ಇಬ್ಬರು ಅಭ್ಯರ್ಥಿ ಹಾಗಾದ್ರೆ ಮಂಡ್ಯದಲ್ಲಿ ಅನ್ನೋದು, ಪ್ಲೀಸ್. ಅಲ್ಲ, ಮಂಡ್ಯದಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಕಾಂಗ್ರೆಸ್ ಅವರು ನಮ್ಗೆ ಬಿಟ್ಕೊಟ್ಟಿದ್ದಾರೆ.
ನಮ್ಮ ಪಕ್ಷದಿಂದ ಒಬ್ಬ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನ ನಿಲ್ಸಿದ್ದೀವಿ. ಇವತ್ತು ನೀವು ಕಾಂಗ್ರೆಸ್ ಅವರು ಎತ್ಕಟ್ಟಿ ಅವ್ರನ್ನ ನಿಲ್ಸಿದ್ರ ಅಂತ ಹೇಳ್ತಾ ಇದ್ರಲ್ಲ, ಕಾಂಗ್ರೆಸ್ ಅವ್ರು ಎತ್ಕಟ್ಟಿ ನಿಲ್ಸಿರೋರ್ಗೋಸ್ಕರ ನೀವ್ ಯಾಕ್ರೆ ಕಾಯ್ತೀರಿ? ನಿಮ್ಮಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆನ್ರಿ? ನಿಮ್ಗೆ ತಾಕತ್ ಇಲ್ವೇನ್ರಿ? ನಿಮ್ಗೆ ತಾಕತ್ತಿದ್ರೆ ನಿಮ್ಮ ಅಭ್ಯರ್ಥಿಯನ್ನ ಯಾರಂತ ಘೋಷಣೆ ಮಾಡಿ. ನೀವ್ ಯಾಕೆ ಬೇರೆಯವ್ರಿಗೆ ಬೆಂಕಿ ಹಚ್ಚಿ ಬೇರೆಯವ್ರ ಚಳಿ ಕಾಯಿಸ್ಕೊಳ್ತೀರಿ? ರಾಷ್ಟ್ರೀಯ ಪಕ್ಷ, ಶಿಸ್ತುಬದ್ಧವಾಗಿರ್ತಕ್ಕಂಥ ಪಕ್ಷ, ನಿಮ್ಗೆ ಅಭ್ಯರ್ಥಿನ ಘೋಷಣೆ ಮಾಡಿ, ಘೋಷಣೆ ಮಾಡಿ. ಅವ್ರ ಡಿ ಕೆ ಶಿವಕುಮಾರ್ಗೆ ನಮ್ಮ ಪಕ್ಷ ಯಾಕ್ರೆ ಬೇಕು? ನೀವಿಲ್ಲಿ ಉತ್ತರ ಕೊಡ್ಬೇಕಾಗತ್ತೆ, ಉತ್ತರ ಕೊಡ್ಬೇಕಾಗತ್ತೆ. ಅವ್ರು ಹೇಳಿರುವಂತ ಪ್ರಶ್ನೆ ನೇರವಾಗಿತ್ತು. ಸುಮಲತಾ ಅವರು ನೀವು ಎತ್ತು ಕೊಡ್ತಾ ಇದ್ದೀರಿ, ಅಲ್ಲಿ ಜೆಡಿಎಸ್ ಅನ್ನ ಮಟ್ಟ ಹಾಕೋದಕ್ಕೆ ಸುಮಲತಾ ಅವ್ರನ್ನ ಎತ್ತಿ ಕಟ್ತಾ ಇದ್ದೀರಿ ಅನ್ನೋದು. ಸರ್, ಇದು ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರ ಮನೆಗೆ ಬಂದಿರಬಹುದು. ಅವ್ರ ವೈಯಕ್ತಿಕ ಅವರವರ ಸಂಬಂಧಿಗಳು ಬಂದಿರ್ತಾರೆ, ಕೇಳ್ತಾರೆ. ಕೇಳಿದ ಮಾತ್ರಕ್ಕೆ ಮಾಡೋ ಒಂದು ಪ್ರಶ್ನೆ ಇಲ್ಲ. ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ಮಾಡ್ಬಿಟ್ಟಿದೆ. ಅವ್ರು ಇನ್ನೊಂದ್ಸರಿ ಸಿದ್ದರಾಮಯ್ಯನ ಮನೆಗಾಗ್ಲಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ಆಗೋ ಅಂತ ವ್ಯಕ್ತಿ ವಿಚಾರಗಳನ್ನ ಅದನ್ನ ತಳ್ಳಿ ಹಾಕಿದ್ದಾರೆ. ಈಗಾಗಲೇ ಡಿ ಕೆ ಅವರಿಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ನಮಗ್ ಬಿಡ್ಬೇಕಾಗಿತ್ತು ಅನ್ನೋ ವಿಚಾರಗಳನ್ನು ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮನೆಗೆ ಬಂದು ಅವ್ರಿಗೂ ಹೇಳಿದ್ದಾರೆ, ನಮ್ಗೆ ಅದನ್ನ ಉಳಿಸ್ಕೋಬಹುದಿತ್ತು, ನಾವು ಗೆಲ್ತಿದ್ವಿ ಅಂತ ಹೇಳಿ. ಆದ್ರೆ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿಯ ಏನು ವಿಚಾರಗಳಿದಾವೆ ಅದಕ್ಕೆ ಹೊಂದಾಣಿಕೆ ಮಾಡ್ಬೇಕಾಗಿದೆ. ಹಾಗಾಗಿ 20 ಕ್ಷೇತ್ರಗಳನ್ನ ಜೆಡಿಎಸ್ ನಮಗ್ ಬಿಟ್ಟು ಕೊಟ್ಟು ಅಲ್ಲಿ ನಮಗೆ ಆ ಏನು ಕಾರ್ಯಕರ್ತರು, ಆ ಮತದಾರರು ನಮಗ್ ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮಂಡ್ಯ ವಿಷಯದಲ್ಲಿ ಜೆಡಿಎಸ್ ಅನ್ನ ಬೆಂಬಲಿಸಬೇಕು, ಬೆಂಬಲಿಸ್ತೀವಿ. ಹಾಗಾಗಿನೇ ಇವತ್ತು ಡಿ ಕೆ ಅವರಿಗೆ ಹೇಳಿದ್ರು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯಕ್ಕೆ ಜೆಡಿಎಸ್ ಪರವಾಗಿ ಪ್ರಚಾರಕ್ಕೆ ಬರೋದಾದಿದ್ರೆ ಗೋ ಬ್ಯಾಕ್ ಮಾಡ್ತೀವಿ ನಾವು ಅಂತೇಳಿ ಹೇಳ್ತಾರೆ. ನಿಮ್ಮ ಕಾರ್ಯಕರ್ತರೆ ಸರ್ ಅದು ಈಗ ಎಲ್ಲರೂ ಪಕ್ಷದ ಆಕಾಂಕ್ಷಿಗಳಿರ್ತಾರೆ. ಅಲ್ಲಿ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಬೇಕು, ನಿಲ್ಬೇಕು ಅನ್ನೋ ಆಕಾಂಕ್ಷೆಗಳಿತ್ತು. ಅವ್ರಿಗೆ ಅದು ಅಸಮಾಧಾನ ಸಹಜ. ಹಾಗಾಗಿ ಅವರು ಡಿ ಕೆ ಅವ್ರಿಗೆ ಕೇಳೋದು ಸಹಜ. ಇದನ್ನೆಲ್ಲ ಸಮದೂಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಅನ್ನೋದು. ಯಾಕಂತ ಹೇಳಿದ್ರೆ ಸುಮಲತಾ ಅವ್ರನ್ನ ನೀವು ಹಿಂದಕ್ಕೆ ಸರಿಸಬಹುದಿತ್ತು, ನೀವು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಗೆ ಅನ್ನೋದು. ಪಕ್ಷದ ಅಧಿಕೃತ ಅಭ್ಯರ್ಥಿ ಅಸಹಾಯಕರಾಗಿದ್ದೀರಿ ನೀವು ಅನ್ನೋದು ಸರ್. ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ಅವರು ಪಕ್ಷೇತರವಾಗಿ ನಿಲ್ಲುವಾಗ ಎಲ್ಲರಿಗೂ ಹಕ್ಕಿದೆ. ಗೋ ಬ್ಯಾಕ್ ಅಭಿಯಾನ ಅಂತಕ್ಕಂಥದ್ದು ಬರೀ ಮಂಡ್ಯದಲ್ಲಿ ಆಗಿರ್ತಕ್ಕಂಥದ್ದಲ್ಲ, ಇದು ಉತ್ತರ ಕರ್ನಾಟಕ ಕಡೆ ಉಡುಪಿ ಮತ್ತು ಚಿಕ್ಕಮಗಳೂರು ಚರ್ಚೆ ಮಾಡೋದು ತಮ್ಮ ಗಮನಕ್ಕಿರಲಿ. ಖಂಡಿತವಾಗ್ಲೂ ಕೂಡ ಬಹಳಷ್ಟು ಚರ್ಚೆಯನ್ನ ಮಾಡ್ತಾ ಇದ್ವಿ. ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ನಿಂತಿದ್ರಿಂದ ಏನೆಲ್ಲ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಮಲ್ಲೇಶ್ ಸರ್, ಇಲ್ಲಿ ಜೆಡಿಎಸ್ ಹಾಸನದಲ್ಲೇ ಮೊಮ್ಮಗನಿಗೆ, ಮಂಡ್ಯದಲ್ಲೇ ಮೊಮ್ಮಗನಿಗೆ ಕೊಡೋ ಮೂಲಕ ಜನರಿಗೆ ಏನ್ ಹೇಳಲಿಕ್ಕೆ ಹೊರಟಿದೆ? ಹಾಗಾದ್ರೆ ಏನು ಹೇಳಲಿಕ್ಕೆ ಹೊರಟಿಲ್ಲ. ಇಡೀ ದೇಶದಲ್ಲಿ ಈ ಕ್ಯಾನ್ಸರ್ಗೆ ಔಷಧಿ ಇದೆ, ಈ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಎಲ್ರ ಕಣ್ಣು ಕಾಣ್ತಕ್ಕಂಥದ್ದು ದೇವೇಗೌಡರ ಫ್ಯಾಮಿಲಿ ಮೇಲೆ ಅಂತಕ್ಕಂಥದ್ದು ಇವತ್ತು ಸರ್ವೇ ಸಾಮಾನ್ಯ ಆಗಿದೆ. ಆದ್ರೆ ಒಂದ್ ಅರ್ಥ ಮಾಡ್ಕೋಬೇಕು, ಇಡೀ ದೇಶದಲ್ಲಿ ನಾನು 100 ಉದಾಹರಣೆಗಳನ್ನ ಕೊಡಬಲ್ಲೆ. ಎಲ್ಲಾ ಕಡೆ ಕುಟುಂಬ ರಾಜಕಾರಣ ಇರ್ತಕ್ಕಂಥದ್ದು ಇವತ್ತು ಅನಿವಾರ್ಯ ಆಗಿದೆ, ಎಲ್ಲ ಕಡೆ ಇದೆ. ನೀವು ಇಡೀ ದೇಶದಲ್ಲಿ ಎಲ್ಲಾ ತೊಳೆಯಂಗಿದ್ರೆ, ಎಲ್ಲಾ ಪಕ್ಷದಲ್ಲೂ, ಎಲ್ಲಾ ನಾಯಕರು, ಎಲ್ಲಾ ರಾಜ್ಯಗಳಲ್ಲೂ ಕುಟುಂಬ ರಾಜಕಾರಣವನ್ನ ನೀವು ವಿರೋಧ ಮಾಡ್ಸಂಗಿದ್ರೆ ನಾವು ಕೂಡ ವಿರೋಧ ಮಾಡ್ತೀವಿ. ನಿಮ್ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ, ಬೇರೆಯವ್ರ ತಟ್ಟೆಯಲ್ಲಿ ಯಾಕ್ರಿ ಬರೀತಿ ಅದೇನೋ ಒಂದು ಜಿರಳೆ ಬಿದ್ದಿರ ಹುಡುಕ್ತಿರಿ, ಅದು ಸಮರ್ಥ ನೋಡಿ. ಪ್ರಜ್ವಲ್ ರೇವಣ್ಣ ಅವರು ಅವ್ರದೇ ಆಗಿರ್ತಕ್ಕಂಥ ಕೊಡುಗೆ ಆ ಜಿಲ್ಲೆಗಿದೆ. ಅವ್ರು ಈಗಾಗಲೇ ಸುಮಾರು 4-5 ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಸಮರ್ಥರಿದ್ದಾರೆ, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಕೇವಲ ಸನ್ಮಾನ್ಯ ದೇವೇಗೌಡಜಿಯವರ ಮೊಮ್ಮಗ ಅಂತಕ್ಕಂಥದ್ದು ಒಂದೇ ಮಾನದಂಡ ಅಲ್ಲ, ಒಬ್ಬ ಸಕ್ರಿಯ ಜೆಡಿಎಸ್ ನ ಕಾರ್ಯಕರ್ತರಾಗಿ ಸೇವೆ ಮಾಡಿದ್ದಾರೆ. ಹಾಗಾಗಿ ನಾವು ಅಲ್ಲಿ ನಮ್ಮ ವರಿಷ್ಠರು ಅವರು ಟಿಕೆಟ್ ಕೊಡ್ತಾ ಇದ್ದಾರೆ. ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಸರ್ ಈ ಚುನಾವಣೆಯಲ್ಲಿ? ಮಾಡ್ತಾರೆ, ಖಂಡಿತವಾಗಿ ಸ್ಪರ್ಧೆ ಮಾಡ್ತಾರೆ. ನಮ್ಗಿನ್ನೂ ಕಾಲಾವಕಾಶ ಇದೆ. ಈಗ ಇನ್ನೂ ಯಾವ್ದು ಫೈನಲ್ ಆಗಿಲ್ಲ. ಇದೇ ತಿಂಗಳು 18ರೊಳಗೆ ನಾವು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅವರು ಈ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಎಲ್ಲಿ ನಿಂತರೂ ಗೆಲ್ತಕ್ಕಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಕ್ ಬಯಸ್ತೇನೆ. ಅವ್ರಿಗೆ ಎಲ್ಲಿ ಸಮಂಜಸ ಅಲ್ಲಿ ನಿಲ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ರಘುನಾಥ್ ಸರ್, ಉಡುಪಿ ಚಿಕ್ಕಮಗಳೂರಲ್ಲಿ
ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಮಾಡ್ಬೇಕಂತ ಹೇಳಿ ಕಾರ್ಯಕರ್ತರೇ ಹೇಳ್ತಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಜೆಡಿಎಸ್ ಹೋಗ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಫೈನಲ್ ಆಗಿ ಯಾರಿಗೆ ಟಿಕೆಟ್ ಸರ್ ಉಡುಪಿ ಚಿಕ್ಕಮಗಳೂರಲ್ಲಿ? ಸರ್, ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನ ಪ್ರಕಾರ ಸಿಟಿಂಗ್ ಆಲ್ ಎಂಪಿಸ್ ಗೆಟಿಂಗ್ 16 ಜನಕ್ಕೆ ಸೀಟ್ ಸಿಗ್ತಾ ಇದೆ. ಗೋ ಬ್ಯಾಕ್ ಸ್ಟಾರ್ಟ್ ಆಗೋದು ಇವಾಗ ಗುಲ್ಬರ್ಗದಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇಡ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕೋಲಾರಲ್ಲಿ ಇನ್ನ ವಿಶೇಷವಾಗಿ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ KH ಮುನಿಯಪ್ಪನ ವಿರುದ್ಧ ಎಲ್ಲ ಕಾಂಗ್ರೆಸ್ ಶಾಸಕರು ಇಡೀ ಟೀಮ್ ಡೆಲ್ಲಿಗೆ ಹೋಗಿದ್ದಾರೆ. ಗೋ ಬ್ಯಾಕ್ ಅಂತ ಬೇಡ ಅಂತ ಇದು ಮಾಡ್ತಾ ಇದ್ದಾರೆ. ನಮ್ದು ಪ್ರಾಬ್ಲಮ್ ಹೇಳಿದ್ರು ಮಿಲಾವಟ್ ಪಕ್ಷದಲ್ಲಿ ಗುಲ್ಬರ್ಗ ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಅಲ್ಲಿ ಬೆಂಕಿ ಹಟ್ಕೊಂಡು ಉರಿತಾ ಅದ್ರ ಬಗ್ಗೆ ಮಾತಾಡ್ಲಿ. ನಮ್ದು ಒಂದಿತ್ತು ಸಾಲ್ವ್ ಆಗಿದೆ. ಆಲ್ ಸಿಟಿಂಗ್ ಎಂಪಿಸ್ ಹಸ್ ಗಾಟ್ ದ ಟಿಕೆಟ್. ಅದು 18ನೇ ತಾರೀಕು ರಾಷ್ಟ್ರೀಯ ಅಧ್ಯಕ್ಷ ಅನೌನ್ಸ್ ಮಾಡ್ತಾರೆ. ಇವಾಗ ಸ್ಟಾರ್ಟ್ ಆಗಿದ್ದು ಮಂಡ್ಯ ಜೊತೆಗೆ ಕೋಲಾರ, ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ. ಮಹಂತೇಶ್ ಸರ್, ಹಾಸನದ ವಿಚಾರಕ್ಕೆ ಬರ್ತಾ ಹೋದ್ರೆ ಏನ್ ಕತೆ ಸರ್? ಎ ಮಂಜು ಅವರು ಬಿಜೆಪಿ ಸೇರ್ತಾರಂತೆ ಸರ್. ಅವರು ಪಕ್ಷದಲ್ಲಿ ಹಿರಿಯ ನಾಯಕರಾದವರು, ಮಾನ್ಯ ಮಂತ್ರಿಗಳಾಗಿಳಿದವರು, ಅವ್ರಿಗೆ ಅಲ್ಲಿ ಅಳಿವು ಉಳಿವಿನ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಹಾಗಾಗಿ ಅವರು ತಮ್ಮದೇ ಆದ ನಿಟ್ಟಿನಲ್ಲಿ ಇವತ್ತು ಸಭೆ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಲೇ ನಮ್ಮ ಪಕ್ಷದ ಹೈಕಮಾಂಡ್ಗೆ ಸುದ್ದಿ ಹೋದ ತಕ್ಷಣ ಇವತ್ತು ಅವರನ್ನ ಕರೆಸಿ ಮಾತನಾಡುವಂತ ವ್ಯವಸ್ಥೆ ನಡೀತಾ ಇದೆ. ಅವರು ನಾಳೆನೆ ಸಿದ್ದರಾಮಯ್ಯನನ್ನ, ದಿನೇಶ್ ಗುಂಡೂರಾವ್ರನ್ನ, ಪರಮೇಶ್ವರನ್ನ ಭೇಟಿ ಮಾಡಿ ತಮ್ಮ ನೋವುಗಳನ್ನ ಅವ್ರ ಮುಂದೆ ಹೇಳ್ತಾರೆ. ಅದಕ್ಕೆ ಹೈಕಮಾಂಡ್ ಅವ್ರಿಗೆ ಉತ್ತರ ಕೊಡ್ತೈತೆ. ಅವ್ರು ಬೇರೆ ಪಕ್ಷಕ್ಕೆ ಹೋಗುವಂತ ವ್ಯವಸ್ಥೆ ಇಲ್ಲ. ಆದ್ರೆ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ಏನಪ್ಪಾ ಅನ್ನೋ ಪರಿಸ್ಥಿತಿ ನೋಡ್ಕೊಂಡು ಅದನ್ನ ಹೈಕಮಾಂಡ್ ಮುಂದೆ ತೀರ್ಮಾನ ಮಾಡ್ತಾರೆ. ಯಾವುದೇ ಪಕ್ಷಕ್ಕೂ ಮತ್ತೊಂದು ಕಡೆ ಹೋಗುವಂತ ವ್ಯವಸ್ಥೆ ಇಲ್ಲ. ಖಂಡಿತವಾಗ್ಲು ಸರ್. ಮಲ್ಲೇಶ್ ಸರ್, ಕೊನೆಯದಾಗಿ ಹೇಳೋದಾದ್ರೆ ಸದ್ಯಕ್ಕೆ 28ರ ಲೆಕ್ಕಾಚಾರದಲ್ಲಿದ್ದೀರಿ. ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೋದು ಕೂಡ ಫೈನಲ್ ಆಗಿಲ್ಲ. ಸದ್ಯಕ್ಕೆ JDS ನ ಲೆಕ್ಕಾಚಾರ ಹೇಗಿದೆ ಕೊನೆಯದಾಗಿ ಹೇಳೋದಾದ್ರೆ ಓವರ್ ಆಗಿ? ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಿಂದ JDS ಪಕ್ಷದಿಂದ ಕಾಂಗ್ರೆಸ್ಗೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೆ. ನಾನು ಒಂದೇ ಒಂದು ಸಣ್ಣ ಉದಾಹರಣೆ ಯಾವ ರೀತಿ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸ್ತೀನಿ. ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ನಾವು ತಗೊಂಡಾಗ 48,000 ಓಟನ್ನ JDS ಪಕ್ಷ ತಗೊಳ್ತದೆ. SS ಮಲ್ಲಿಕಾರ್ಜುನ್ ರವರು 5,08,000 ಮತಗಳನ್ನ ತಗೊಳ್ತಾರೆ. 5,18,000 ಮತಗಳನ್ನು ತಗೊಳ್ತಕ್ಕಂತ ಸಿದ್ದೇಶ್ವರ್ ಅವರು ಗೆಲ್ತಾರೆ. ಇಲ್ಲಿ JDS ಮತ್ತು ಕಾಂಗ್ರೆಸ್ ನಾವು ಒಟ್ಟಾರೆ ಕೂಡಿದಾಗ 5.5 ಲಕ್ಷ ಆಗ್ತದೆ. ಅಂದ್ರೆ ನಾವು ಅಲ್ಲಿ ನಮ್ಮ ಸಮೀಕರಣದ ಅಂದಾಜಿನಲ್ಲಿ ನಾವು ಗೆಲ್ತೀವಿ. ಅದೇ ಮಾನದಂಡದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ಮೈತ್ರಿ ಪಕ್ಷದಿಂದ ಹೆಚ್ಚಿನ ಸೀಟ್ಗಳು 20ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ತಕ್ಕಂತ ಎಲ್ಲಾ ಲಕ್ಷಣಗಳಿದಾವೆ. ಇವತ್ತು ಬಿಜೆಪಿ ಅವರಿಗೆ ಸರ್ಜಿಕಲ್ ಸ್ಟ್ರೈಕ್ ಹೊರತುಪಡಿಸಿ ಬೇರೆ ಯಾವ ಅಜೆಂಡಾ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅವರು 15 ಲಕ್ಷ ಅಕೌಂಟ್ ಹಾಕ್ತಿವಿ ಅಂತ ಹೇಳಿದ್ರೆ ಅದು ಹಾಕಿಲ್ಲ. ರೈತರಿಗೆ ₹1 ಬಿಡುಗಾಸ್ ಬಿಟ್ಟಿಲ್ಲ. ಮತ್ತೆ ಯಾವ ರೈತರಿಗೂ ಸಾಲ ಮನ್ನಾ ಮಾಡಿಲ್ಲ. ಎಲ್ಲಾ ಆಶ್ವಾಸನೆಗಳನ್ನ ಹುಸಿಯಾಗಿದೆ. ಕೇವಲ ಅವರು ಬರೀ ಸರ್ಜಿಕಲ್ ಸ್ಟ್ರೈಕ್ ಸೈನಿಕರ ಹೆಸರು ಮೇಲೆ ಇವತ್ತು ಬಾಳ್ನೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಬುದ್ಧಿಜೀವಿಗಳು ಯಾರು ಕೂಡ ಅವ್ರಿಗೆ ಓಟ್ ಹಾಕೋದಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಪ್ರಚಂಡ ಬಹುಮತವನ್ನ ಹೆಚ್ಚಿನ ಸೀಟ್ಗಳನ್ನ ನಾವು ಪಡಿತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀವಿ. ಪ್ಲೀಸ್ ಸರ್. ನಮ್ಮ ಸ್ನೇಹಿತರಿಗೆ ಮಾಹಿತಿ ಇಲ್ಲ ಪಾಪ, ಸುಮ್ಮನೆ ಆರೋಪ ಮಾಡೋದು ಬಿಟ್ರೆ ಏನು ಗೊತ್ತಿಲ್ಲ. 8 ಕೋಟಿ ಸಿಲಿಂಡರ್ ಕೊಟ್ಟಿದ್ದೇವೆ. ಅದನ್ನ ನಿಮ್ಮ ರಿಯಾಕ್ಷನ್ ಹೇಳಿ ಸರ್. ನಿಮ್ಮ ನಿಲುವನ್ನು ಹೇಳಿ ಸರ್. ನಿಮ್ಮ ನಿಲುವನ್ನು ಹೇಳಿ. ನೋಡಿ ಸರ್, ಇಡೀ ಜನ ಬಿಜೆಪಿ ಬಗ್ಗೆ, ಮೋದಿ ಬಗ್ಗೆ ಮೋದಿ ಅಂತ ಜೈಕಾರ ಆಗ್ತಾ ಇದ್ದಾರೆ. ಇವತ್ತು ಇಡೀ 10 ವರ್ಷದಲ್ಲಿ ಏನು UPA 1-2 ನಲ್ಲಿ ಏನಾಗಿಲ್ಲ ಅದನ್ನ 5 ವರ್ಷದಲ್ಲಿ ಮೋದಿ ಸರ್ಕಾರ
ನೋಡಿಸಿದ್ದಾರೆ, ಮಾಡಿದ್ದಾರೆ. ಅದ್ರ ಬಗ್ಗೆ ಜನಕ್ಕೆ ಗೊತ್ತಿದೆ. ಇವರು ಸುಳ್ಳು ಮಾಹಿತಿಗಳನ್ನ ಟಿವಿ ಮುಂದೆ ನೋಡ್ಕೊಂಡು ಎಲ್ಲ ನೋಡ್ತಾ ಇರ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಪ್ಲೈ ಮಾಡಿ RTL ಅಪ್ಲೈ ಮಾಡಿ ಎಷ್ಟು ಕೋಟಿ ಸಿಲಿಂಡರ್ಗಳು ಹೋಗಿದೆ, ಎಷ್ಟು ಜನರನ್ನ ಅಕೌಂಟ್ ಆಗಿದೆ, ಎಷ್ಟು ಜನಕ್ಕೆ ಅಲ್ಲ ರೈತರದ್ದು 6,000 ರೂಪಾಯಿ ಹೋಗಿದೆ. RTL ಅಪ್ಲೈ ಮಾಡ್ತಾ ಇದ್ರೆ ಅಂತೂ ನೋಡ್ತಾ ಇದ್ದಾರೆ. ನೀವು ಸುಳ್ಳಿನ ಸರ್ದಾರರು, ನಿಮ್ಮದು ಕೆಲಸ. ಏನೋ ಮಾಡಿಲ್ಲ. ಮೂರಕ್ಕೇರ್ತಿರುವಂತ JDS ಅನ್ನ 6ಕ್ಕೆ ಏರಿಸಲಿಕ್ಕೆ ಕಾಂಗ್ರೆಸ್ ರಹದಾರಿ ಮಾಡ್ತಾ ಇದೆ. ಕೊನೆಯದಾಗಿ ಮಾತು ನಿಮ್ಮ ಹತ್ರ ಏನೂ ಇಲ್ಲ. ಇಂಪ್ಲಿಮೆಂಟ್ ಮಾಡಿಲ್ಲ. ರೈತರ ಸಾಲ ಮನ್ನಾ ಸಾಕಷ್ಟು ಚರ್ಚೆ ಕೂಡ ಸಾಕಷ್ಟು ಚರ್ಚೆ ಮಾಡಿ ಖಂಡಿತವಾಗಿಯೂ ಕೂಡ ಬಹಳಷ್ಟು ಕುತೂಹಲ ಇದೆ. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ನೋಡಬೇಕಾದಂತ ವಿಚಾರ. ಕಾಂಗ್ರೆಸ್ JDS BJP ಒಂದಂತೂ ಸ್ಪಷ್ಟವಾಗಿ ಕೆಲವೇ ದಿನದಲ್ಲಿ ಅಭ್ಯರ್ಥಿಗಳ ವಿಚಾರ ಫೈನಲ್ ಆಗುತ್ತೆ. ನಂತರ ಮೋದಿ ಅಲೆಯಲ್ಲಿ ಬಿಜೆಪಿ ಗೆಲ್ಲುತ್ತೋ ಅಥವಾ ಮೋದಿ ಅಲೆ ಎಷ್ಟು ಮಕಾಡೆ ಮಲಗುತ್ತೋ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಈ ಹೊತ್ತಿನ ವಿಶೇಷ ನ್ಯೂಸ್ X ಕನ್ನಡ ಸುದ್ದಿ ಗದ್ದಲವಲ್ಲ.